ರಾಜ್ಯಾದ್ಯಂತ ರೈತರು ಭಾಗವಹಿಸಿ ಹಲವಾರು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಶಾಂತಿಯುತವಾಗಿ ಚಳವಳಿ ಮಾಡ್ತಾ ಇದ್ದೀವಿ. ನಿನ್ನೆ KDP ಸಭೆ ಸಚಿವರು ತೆಗೆದುಕೊಂಡಾಗ ಸಚಿವರನ್ನು ಭೇಟಿ ಮಾಡಲು ಶಾಂತಿಯುತವಾಗಿ ರೈತರು ಮುಂದಾಗಿದ್ದರೆ ವಿನಾಕಾರಣವಾಗಿ ಪೊಲೀಸರು ರೈತರ ಮೇಲೆ ದರ್ಪ ತೋರಿಸಿ ಹಲ್ಲೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡುವ ತನಕ ಹೊಡೆದಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಕಾರಣ ಶಾಂತಿಯುತವಾದ ಹೋರಾಟ ಇಷ್ಟೇ. 2823 ಎಕರೆ ಜಮೀನನ್ನು KDP ಅವರು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ. ನಾವು ಫಲವತ್ತಾದ ಭೂಮಿಯನ್ನು ಕೊಡಲಿಕ್ಕೆ ಸಾಧ್ಯ ಇರೋದಿಲ್ಲ. ನೀವು ಏನು CND ಲ್ಯಾಂಡನ್ನು ಎಲ್ಲಿ ಗುರುತಿಸಿ ಅದರಲ್ಲಿ ನೀವು ಕೈಗಾರಿಕೆ ಮಾಡಬೇಕು. ನಾವು ಕೈಗಾರಿಕೆ ವಿರೋಧಿಗಳಲ್ಲ, ಆದರೆ ಒಂದು ಕೃಷಿಗೆ ಫಲವತ್ತಾದ ಭೂಮಿಯನ್ನು ಕೊಡಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸರಿಸುಮಾರು 823 ಜನ ರೈತರು ಇವತ್ತು ಭೂಮಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಹಗಲು ಅನಿರ್ದಿಷ್ಟವಾದಿಯಾಗಿ ಧರಣಿ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಸಹ ಸಾಕಷ್ಟು ಜನರಲ್ಲಿ ರೈತರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸರ್ಕಾರ ರೈತರ ಮೇಲೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರ್ತಾ ಇದೆ. ಜಿಲ್ಲಾಡಳಿತ ರೈತರಿಗೆ ಹೋರಾಟ ಮಾಡ್ತಕ್ಕಂಥ ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥ ವಿಚಾರದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಹಾಗಾಗಿ ನಾವು ಏನು ನನ್ನ ಏಕಾಏಕಿಯಾಗಿ ಪೊಲೀಸರು ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರನ್ನು ಅಮಾನತು ಮಾಡಲೇಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಇಡೀ ರಾಜ್ಯದಾದ್ಯಂತ ಎಲ್ಲ ಠಾಣೆಗಳ ಮುಂದೆ ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಹೋರಾಟ ಅವ್ರನ್ನ ಅಮಾನತು ಮಾಡೋ ತನಕ ಹೋರಾಟವನ್ನು ಮುಂದುವರಿಸ್ತೀವಿ. ಇಲ್ಲಿಂದ ಈಗ ಮತ್ತೆ SP ಅವ್ರಿಗೂ ಸಹ ಮನವಿ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. ಅವರಲ್ಲೂ ಸಹ ಆಗ್ರಹಿಸ್ತೀವಿ. ನಮ್ಮ ಹೋರಾಟ ಶಾಂತಿಯುತವಾದ ಹೋರಾಟ ವಿನಃ ನಮ್ಮ ಹೋರಾಟ ಭ್ರಷ್ಟ KDP ವಿರುದ್ಧ, ನಮ್ಮ ಹೋರಾಟ KDP ಅಧಿಕಾರಿಗಳ ವಿರುದ್ಧ. ಈಗಾಗಲೇ KDP ಅಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ 2.5 ಲಕ್ಷ ಕೈಗಾರಿಕೆ ಉದ್ದೇಶಕ್ಕಾಗಿ ಪ್ರಸ್ತಾವನೆ ಮಾಡಿರ್ತಕ್ಕಂಥ ಭೂಸ್ವಾಧೀನ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಕಳೆದ 2 ವರ್ಷಗಳಿಂದ ನಾವು ಭೂಮಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸರಿಸುಮಾರು 823 ಜನ ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ, ಹೋರಾಟ ಮಾಡಿದ್ವಿ, ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ, ಜಿಲ್ಲಾಡಳಿತ ಕಚೇರಿ ಮುಂದೆ ಹೋರಾಟಗಳು ಮಾಡಿದ್ವಿ, ಸಿರಿಘಟ್ಟ ತಾಲೂಕಲ್ಲಿ ಹೋರಾಟಗಳು ಮಾಡಿದ್ವಿ. ಕಳೆದ 45 ದಿನಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಾತ್ರಿ ಹಗಲು ಅನಿರ್ದಿಷ್ಟವಾಗಿ ಧರಣಿ ಮಾಡ್ತಾ ಇದ್ದಾರೆ. ನಮ್ಮ ಈ ಭೂಮಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರ ಮುಂದೆ ಬರಬೇಕು. ಸರ್ಕಾರಗಳು ಇದನ್ನು ನಮ್ಮ ಏನು ಕೊಟ್ಟಿರತಕ್ಕಂಥ ಅರ್ಜಿಯನ್ನು ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಭಾಗದಲ್ಲಿ KDP ಅವರು 2823 ಎಕರೆ ಕೃಷಿ ಭೂಮಿಯನ್ನು, ಅದರಲ್ಲೂ ವಿಶೇಷವಾಗಿ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆ ಉದ್ದೇಶಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ಭಾಗದ ಬಹುತೇಕ 823 ಜನ ರೈತರು, ಅಲ್ಲಿ 1100 ಜನ ರೈತರು ಬರ್ತಾರೆ ಆ ವ್ಯಾಪ್ತಿಯಲ್ಲಿ. ಸೊ 223 ಜನ ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಕಳೆದ 45 ದಿನಗಳಿಂದ ನಿರ್ದಿಷ್ಟವಾದಿಯಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮುಂದುವರಿಸ್ತಾ ಇದ್ದಾರೆ. ಆದರೆ ನಿನ್ನೆ KDP ಸಭೆ ಇದ್ದಾಗ ಸಚಿವರನ್ನು ಭೇಟಿ ಮಾಡಬೇಕಂತ ಹೇಳ್ಬಿಟ್ಟು ರೈತರು ಮುಂದಾಗಿದ್ದರೆ ಪೊಲೀಸವರು ತಡೆದು ಪೊಲೀಸವರು ರೈತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದು ಭಾರಿ ದುರ್ದೈವ ಸಂಗತಿ. ಸರ್ಕಾರ ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಫೈಲೂರ್ ಆಗಿದೆ, ಜಿಲ್ಲಾಡಳಿತ ಫೈಲೂರ್ ಆಗಿದೆ, SP ಅವರು ಫೈಲೂರ್ ಆಗಿದ್ದಾರೆ. ಹಾಗಾಗಿ ನಾವು ಇಡೀ ರಾಜ್ಯದಾದ್ಯಂತ ಎಲ್ಲ ಸ್ಟೇಷನ್ಗಳ ಮುಂದೆ ಇವತ್ತು ಧರಣಿ ಮಾಡ್ತಾ ಇದ್ದೀವಿ, ಮನವಿಗಳನ್ನ ಕೊಡ್ತಾ ಇದ್ವಿ. ಯಾರು ಹಲ್ಲೆ ಮಾಡಿದ್ದಾರೆ, ಯಾರು ದೌರ್ಜನ್ಯ ಮಾಡಿದ್ದಾರೆ, ಆ ಅಧಿಕಾರಿಗಳನ್ನ ತನಿಖೆ ಮಾಡಿ ಅವ್ರನ್ನ ಅಮಾನತು ಮಾಡಬೇಕಂತ ಹೇಳ್ಬಿಟ್ಟು ಆಗ್ರಹಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸರ್ಕಾರಕ್ಕೂ ಆಗ್ರಹಿಸ್ತಾ ಇದ್ದೀವಿ. ಯಾವುದೇ ಘಟನೆಗಳು ನಡೆದರೆ ಅದು ಸರ್ಕಾರ ಮತ್ತು ಜಿಲ್ಲಾಡಳಿತ ನೇರ ಹೊಣೆ. ಆದರೆ ಯಾವುದೇ ಕಾರಣಕ್ಕೂ ಸಹ ಕೃಷಿ ಭೂಮಿಯನ್ನು ಕೈಗಾರಿಕೆಗಳ ಉದ್ದೇಶಕ್ಕಾಗಿ ಬಿಡ್ತಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ವಿ. ನಮ್ಮ 45 ದಿನಗಳ ಹೋರಾಟ ಏನು ಮುಂದುವರಿತಾ ಇದೆ, ಭೂಮಿ ಬೇಕು ಇಲ್ಲ ಮಾಡು ಇಲ್ಲವೋ ಮಡಿ ಅನ್ನೋದನ್ನು ದೃಷ್ಟಿ ಇಟ್ಟುಕೊಂಡು ಹೋರಾಟವನ್ನು, ಚಳವಳಿಯನ್ನು, ಶಾಂತಿಯುತವಾದ ಚಳವಳಿಯನ್ನು ಮುಂದುವರಿಸ್ತಾ ಇದ್ವಿ. ಇದಕ್ಕೆ ಸರ್ಕಾರ ಮುಂದಾಗಿ ಕೂಡಲೇ ಆ ಕೈಗಾರಿಕೆ ಉದ್ದೇಶಕ್ಕಾಗಿ ತೆಗೆದುಕೊಟ್ಟಿರ್ತಕ್ಕಂಥ ಪ್ರಸ್ತಾವನೆಯನ್ನು ವಾಪಸ್ ಪಡೆಯುವ ತನಕ ನಮ್ಮ ಹೋರಾಟ ಮುಂದುವರಿತದೆ. ಈ ಭಾಗದಲ್ಲಿ ಹೆಂಗೆ KDP ಮತ್ತು ಕೈಗಾರಿಕೆ ಇಂಡಸ್ಟ್ರಿಯಲ್ ಆ್ಯಕ್ಟಲ್ಲಿ ಏನಿರ್ತದೆ ಅಂತಂದರೆ CND ಲ್ಯಾಂಡನ್ನು, ಅಂದರೆ ಯಾವುದು ಕೃಷಿಗೆ ಯೋಗ್ಯವಲ್ಲದ ಭೂಮಿ ಇರ್ತದೆ, ಬೆಟ್ಟಗುಡ್ಡಗಳು ಮತ್ತು ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ಗುರುತಿಸಿ ಅಲ್ಲಿ ಕೈಗಾರಿಕೆಗಳು ಮಾಡಬೇಕು ಅನ್ನೋ
ಸರ್ಕಾರದ ಕಾನೂನೇ ಇದೆ. ಆದರೆ ನಾವು ಅಗ್ರಿಕಲ್ಚರ್ ಆಫೀಸಲ್ಲಿ ಮತ್ತು ಸ್ಟೇಟ್ ಅಗ್ರಿಕಲ್ಚರಲ್ ಆಫೀಸರ್ಸು ಸಾಯಲನ್ನು ಟೆಸ್ಟ್ ಮಾಡಿ ಕಂಪ್ಲೀಟ್ ಇಡೀ ಭಾರತ ದೇಶದಲ್ಲೇ ಒಂದು ಫಲವತ್ತಾದ ಕೃಷಿ ಭೂಮಿಯನ್ನು ಜಂಗಮಕೋಟೆ ಹೋಬಳಿ ಇರ್ತಕ್ಕಂಥ ಫಲವತ್ತಾದ ಭೂಮಿ ನಂದಿ ಹೋಬಳಿ ಮತ್ತು ಜಂಗಮಕೋಟೆ ಹೋಬಳಿ ಬರೋಕ್ಕೆ ನಂದಿ ಹೋಬಳಿ ಇರ್ತಕ್ಕಂಥ ಭೂಮಿ ಅತಿ ಫಲವತ್ತಾದ ಭೂಮಿ, ಕೃಷಿಗೆ ಫಲವತ್ತಾದ ಭೂಮಿ ಅಂತ ಹೇಳ್ಬಿಟ್ಟು ಸರ್ಟಿಫೈಡ್ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ತನಿಖೆ ಮಾಡ್ಬೋದು. ಈಗಾಗಲೇ ಚಿಕ್ಕಬಳ್ಳಾಪುರ ಕೇಂದ್ರದ ಹಲವಾರು ಮಾಧ್ಯಮದವರು ಜಂಗಮಕೋಟೆ ಹೋಬಳಿಯಲ್ಲಿ ಎಲ್ಲ ಸುತ್ತಾಡಿದ್ದಾರೆ. ಅತಿ ಉತ್ಕೃಷ್ಟವಾದ ಭೂಮಿ ಮತ್ತು ಫಲವತ್ತಾದ ಭೂಮಿ. ಅಲ್ಲಿ ಬಹುತೇಕ ರೇಷ್ಮೆ 550 ಎಕರೆ ರೇಷ್ಮೆ ಇದೆ, ದ್ರಾಕ್ಷಿ, ದಾಳಿಂಬರಿ, ಹೂವು ಎಲ್ಲ ಬೆಳೀತಾ ಇದ್ದಾರೆ. ಹಾಗಾಗಿ ನಾವು ಆ ಫಲವತ್ತಾದ ಭೂಮಿಯನ್ನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.